ಹೋಗುತ್ತಿದ್ದೆವು ನೀರಿಗಾಗಿ ಬಾವಿಗೆ. ಬೋರ್ ಇಲ್ಲದಾಗ ಹೋಗುತ್ತಿದ್ದೆವು ನೀರಿಗಾಗಿ ಬಾವಿಗೆ. ಈಗ ಬೋರ್ ಆದಾಗ ನೋಡಿ, ಈ ಬೋರದಿಂದ ಈ ಬೋರ್ ಬಂತ. ಈಗ ಬೋರ್ ಆದಾಗ ಹೋಗುವು ಬೀರಿಗಾಗಿ ಬಾರಿಗೆ ಅಂತ. ನಾದಬೇಕು, ಬಿಜಾಪುರ ಭಾಷೆದಲ್ಲಿ ನಾದಬೇಕು. ನಾದಬೇಕಂದ್ರೆ ಹೊಡಿಬೇಕು ಅಂತ. ನಾದಬೇಕು, ಹಿಟ್ಟು ನಾದಬೇಕು, 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 ನಾದಾನವಾಗಬೇಕು. ಒಳಗಿನ ದೇವರು ಸಾಕಬೇಕು, ಹೊರಗಿನ ದೇವರು ಯಾಕೆ ಬೇಕು ಅಂತಂಕ. ಇದು ಒಳಗಿನ ದೇವರು ಸಾಕಬೇಕು, ಹೊರಗಿನ ದೇವರು ಯಾಕೆ ಬೇಕು. ನಾನಂದೆ ಈಗ ಇದನ್ನೆಲ್ಲಾರ ತಲೆಯಾಗ ಹಾಕಬೇಕು. ಈಗ ಇದನ್ನೆಲ್ಲಾರ ತಲೆಯಾಗ ಹಾಕಬೇಕು. ನಮ್ಮ ಮಗಳು ಹೇಳಿದ್ರು, ಡ್ಯಾಡಿ ಯಾರು ಕೇಳಂಗಿಲ್ಲ, ಅವ್ರಿಗೆ ಒಂದೆರಡು ಹಾಕೇ ಬಿಡಬೇಕು ಅಂತ. ಎಷ್ಟು ಆ ಮಾತಿನಲ್ಲಿ ಅರ್ಥ ಆಗುತ್ತೆ. ಈ ಸೊಟ್ಟೆಗೆ ಬಟ್ಟೆಗೆ ಖಬರ್ಲಾರ್ದು ಯಾಕದಾರ ಹೀಗೆ. ಈ ಕಾಲೇಜ್ದಾಗ ಹಿಂದೆ ಭಾಳ ವರ್ಷಗಳ ಹಿಂದೆ ಅಕ್ಬರ್ ಅಲಿ ಇದ್ರು, ಕನ್ನಡ ಭಾಷೆ. ಅವರು ಈ ಹಿಪ್ಪಿ ಯಾಕಾದ್ರು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಭಾಳ ಚಂದ ಕೊಟ್ಟಿದ್ರು ಅವರು. ಯುವಕರು ಹಿಂಗೆ ಯಾಕಾಗಾರಂದ್ರೆ, ಯಂತ್ರ ನಾಗರ ಬದುಕು ಮಂಗ ಮೆಲಕು, ಅದನ್ನು ಒಪ್ಪಿ ಅಪ್ಪಿ ಎಲ್ಲಿಯೋ ತಪ್ಪಿ ಆದನು ಹಿಂಡಿ ಹಿಪ್ಪಿ ಅಂತ ಹೇಳಿ ಹಿಪ್ಪಿ ಆಗ್ಬಿಟ್ಟ ಅಂತ. ಯುವಕರು ಹೀಗಾಗ್ತಾರೆ, ಸರಿಯಾದ ಮಾರ್ಗದರ್ಶನ ಆಗ್ತದೆ. ಎದ್ದು ಕೊಳ್ಳಿಗೆವರೆಗೂ ಗುಟ್ಕಾ ಬೇಕು, ಸಂಜೆ ಆದ ಕೊಳ್ಳಿ ಮಟಕಾ ಬೇಕು, ರಾತ್ರಿ ಆದಕ್ಕೂ ಝಟ್ಕಾ ಬೇಕು. ಯುವಕರಿಗೆ ಬರೀ ಹುಡುಗರು ಅಷ್ಟೇ ಗುಟ್ಕಾ ತಿಂತಾರಂತ ತಿಳ್ಕೊಂಡಿದ್ದೀವಿ, ಹುಡುಗಿನೂ ಗುಟ್ಕಾ ತಿನ್ನಕತ್ತಾರ ಅಂತೇಳಿ ನೋಡಿ. ಭಾಳ ನೋವಿನ ವಿಷಯ ಅದು. ಗುಟ್ಕಾ ತಿಂದ ಯುವಕರು ಹಾಳಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಆ ಸರಸ್ವತಿ ಅಂತ ಹುಡುಗಿ ಆ ಹುಬ್ಳಿಯಳು ಕವಿತ್ರಿ ಭಾಷೆ ಸರಿಯಾಗಿ ಹೇಳಿದ್ರು. ಗುಟ್ಕಾ ಯಾಕೆ ತಿಂತೀಯಮ್ಮ ಅಂದ್ಕೊಳ್ಳಿ, ಅವರು ಒಂದು ತಂದೆ ಅದೊಂದು ಸ್ಲೋಗನ್ ಕೊಟ್ಲು ಅವಳು. ಸ್ಲೋಗನ್ ಸ್ಲೋಗನ್ ಹಣೆಗೆ ಕುಂಕುಮ ಚಂದ, ಹಣೆಗೆ ಕುಂಕುಮ ಚಂದ, ಬಾಯಾಗ ಮಾಣಿಕ್ ಚಂದ. ಹಣೆಗೆ ಕುಂಕುಮ ಚಂದ, ಬಾಯಾಗ ಮಾಣಿಕ್ ಚಂದ. ಆಮೇಲೆ ನಾ ಹೇಳಿದೆ, ನಿಂದು ಹಣ ಚಂದ. ಹಾಗಾಗಬಾರ್ದು. ಈ ಯುವಕರು ಸ್ವಲ್ಪ ಹಾದಿ ತಪ್ಪಿಟ್ರೆ ನಮ್ಮ ರಾಷ್ಟ್ರದ ಆಸ್ತಿ ಆಗುವುದಿಲ್ಲ. ಅವರು ಸತ್ಪ್ರಜೆಗಳಾಗಂಗಿಲ್ಲ, ಸತ್ತ ಪ್ರಜೆಗಳಾಗ್ಬಿಡ್ತಾರೆ. ಹಮಾರಾ ಜಾನಿ ಪರ್ಫೆಕ್ಟ್ ಹೋಗ್ಯಾ. ಹುಡುಗ ಹೇಳ್ತಾನೆ ತನ್ನ ತಂದೆ ಬಗ್ಗೆ, ಹಮಾರಾ ಜಾನಿ ಪರ್ಫೆಕ್ಟ್ ಹೋಗ್ಯಾ. ಎಷ್ಟು ಪರ್ಫೆಕ್ಟ್ ಆಗಂದ್ರೆ, ಪಪ್ಪಾ ಸೆ ಫೈಟ್ ಕರ್ತಾ ಟೀಚರ್ ಕೋ ಟೈಟ್ ಕರ್ತಾ, ಪಪ್ಪಾ ಸೆ ಫೈಟ್ ಕರ್ತಾ ಟೀಚರ್ ಕೋ ಟೈಟ್ ಕರ್ತಾ, ಸಚ್ ಕೋ ರಾಂಗ್ ಕರ್ತಾ ರಾಂಗ್ ಕೋ ರೈಟ್ ಕರ್ತಾ. ಅರೆ ಇಂಥ ಯುವಕರನ್ನು ತೊಗೊಂಡು ಏನು ಮಾಡ್ಬೇಕು. ನಮಗೆ ಬೇಕಾಗಿದೆ ಅಂಥ ಯುವಕರಲ್ಲ. ಬಚ್ಚೋಂಕು ಮೇರೆ ಯಾರ ಜೀನೆ ಕಾ ತೂ ಹುನರ್ ದೇ. ಜೀವನ ಕೊಟ್ಟಿದಿ, ಬದುಕುವ ಕಲೆ ಕೊಡು. ಆಂಖೆ ತೂನೆ ದಿ ಹೈ, ಆಂಖೋ ಮೇ ತೂ ನಜರ್ ದೇ. ಕಣ್ಣು ಕೊಟ್ಟಿದೆ ಅವ್ರಿಗೆ, ದೃಷ್ಟಿಕೋನ ಕೊಡು. ಬೇಟಾ ಹೋ ಟಿಪ್ಪು ಜೈಸ, ಮಗ ಇದ್ರೆ ಟಿಪ್ಪುನಾಗಿರ್ಬೇಕು. ಬೇಟಿ ಹೋ ಚೆನ್ನಮ್ಮ ಜೈಸಿ. ಸೊ ಒಂದು ಯುವಕರಲ್ಲಿ ಒಂದು ಒಳ್ಳೆ ಭಾವನೆಯನ್ನು, ಸಚ್ಚಾರಿತ್ರೆ, ಸನ್ನಡತೆಯನ್ನು ಒಂದ್ಸಲ ಅವ್ರಿಗೆ ಅವರಲ್ಲಿ ಅಂಕುರ ಆಗಿಬಿಟ್ರೆ, ದೇ ಕ್ಯಾನ್ ಕ್ರಿಯೇಟ್ ವಂಡರ್ಸ್. They can create wonders. If that their energy is not channelized, they can only make blunders. ನಿರ್ಮಾಣ ಮಾಡುವ ಶಕ್ತಿ ಮತ್ತು ನಿರ್ನಾಮ ಮಾಡುವ ಶಕ್ತಿ ಅಷ್ಟೇ ಪ್ರಬಲವಾಗಿದೆ. ಈ ಆಜಾದ್ ಸಂಸ್ಥೆ, ಈ ಆಜಾದ್ ಕ್ಲಬ್ದವ್ರು ಮಾಡಿದ್ದು ನೋಡಿದರೆ, ಒಂದು ವೇಳೆ ಯುವಕರನ್ನು ಸರಿಯಾಗಿ ನಾವು ದಿಕ್ಕು ಕೊಟ್ಟುಬಿಟ್ರೆ ಸಾಕು. 25-26 ವರ್ಷ ಹಿಂದೆ ಶೇಖ್ ಅವರು ಸ್ವಲ್ಪ ಶೇಕ್ ಮಾಡಿದರು ಯುವಕರನ್ನು. ಶೇಖ್ ಅವರು ಶೇಕ್ ಮಾಡಿದರು, ಕಲ್ಪನೆ ಕೊಟ್ಟು ಏನಾದರೂ ಮಾಡಬಹುದು ಅಂತಕ್ಕಂಥ. ವಿವೇಕಾನಂದರ ಮಾತೇನಿತ್ತಲ್ಲ, ನೀವೊಂದು 10 ಅಥವಾ 100 ಯುವಕರು ಕೊಟ್ಟು ಬಿಡಿ ಚೆನ್ನಾಗಿ, ಐ ಕ್ಯಾನ್ ಚೇಂಜ್ ದ ಹೋಲ್ ಗ್ಲೋಬ್. ಇಡೀ ವಿಶ್ವನ ಬದಲಾವಣೆ ಮಾಡ್ತಕ್ಕಂಥ ಒಂದೇನು ಕರೆ ಇತ್ತು. ಆ ಕರೆ ಎಲ್ಲೋ ಮೆಲಕ್ಕೆ ಹಾಕಿದ್ರು, ಅವ್ರ ಮನೆಗೆ ಹಾಕಿ ನಡೆಸಿದರು. ಎಷ್ಟು 25 ವರ್ಷದ ವಸಂತಗಳು ಕಂಡ, 25 ವಸಂತಗಳನ್ನು ಕಂಡಿದ್ದಾರೆ ಈ ಕ್ಲಬ್ ಕಂಡಿದೆ. ಸಿದ್ಧತೆ ಮಾಡಬೇಕು, ಅವರು ಆದ್ಯತೆ ಕೊಡ್ತಾರೆ, ಆಮೇಲೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಸರಿಯಾದ ನಿಲುವು, ಸರಿಯಾದ ಒಲವು ಕೊಡಬೇಕು. ಅದನ್ನು ಮಾಡಬೇಕಾದ್ರೆ ಅವರು 2 ನೆನಪಿಡ್ಬೇಕು. ಸಮಯ ಭಾಳ ಚಂದ ಹೇಳಿದ್ರು, ಇದೇ ವಾಲ್ವಲ್ಕರ್ ಸಾಹೇಬ್ ಗವರ್ನರ್ ಅವರು. ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ 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 ಭಾಳ ಇರ್ಬೇಕಂತಕ್ಕಂಥ ಯುವಕರ ಬಗ್ಗೆ ಹೇಳ್ತಾ ಇರೋದು ನೋಡಿ.
ಇಲ್ಲಿ ಯುವಕರು ಕಾಣದಲ್ಲ, ಬರೀ ಹೆಣ್ಮಕ್ಳು ಕಾಣಕತ್ತಾರ ಅಂತ ಅವ್ರು ಹೇಳಿದರು. ಆದರೆ ಹೆಣ್ಮಕ್ಳಿಗೆ ಹೇಳಿದ್ರು ಭಾಳ ಉತ್ತಮ ಅಂತ ನನಗೆ ಅರ್ಥ ಅದ. ಹೆಣ್ಮಕ್ಳಿಗೆ ಏನು ಹೇಳ್ತೀರಿ ಅದು ಭಾಳ ಜಲ್ದಿ ಪ್ರಚಾರ ಆಗ್ತದೆ. ಈಚ್ ವುಮನ್ ಈಸ್ ಎ ವಾಕಿಂಗ್ ಪ್ರಜಾವಾಣಿ ಇದ್ದಂಗಂತ. ಒಂದು ಸುದ್ದಿ ಯಾರಿಗಾದ್ರೂ ಪ್ರಚಾರ ಮಾಡ್ಬೇಕಂತ ಮನಸ್ಸಾಗಿ ಬಂದ್ರೆ ಒಬ್ಬರು ಹೆಣ್ಮಕ್ಳು ಕರೆದು ಹೇಳ್ಬೇಕು, ಶಾರದಕ್ಕ ನೀ ಯಾರಿಗೂ ಹೇಳಬೇಡ ಅಂತ ಹೇಳಿಬಿಟ್ರೆ ಸಾಕು, ಒಂದು ದಿವಸದಲ್ಲಿ ಎಲ್ಲ ಕಡೆ ಸುದ್ದಿ ಹರಡ್ಬೇಕು. ಭಾಳ ಇಬ್ಬರು ಹೆಣ್ಮಕ್ಳು ನಾನು ಎಂದೂ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಐ ಡೋಂಟ್ ಫರ್ಗೆಟ್ ದೆಮ್. ಒನ್ ವುಮನ್, ಮೈ ಮದರ್ ಹ್ಯಾಸ್ ಗಿವನ್ ಮೀ ಲೈಫ್. ಒನ್ ವುಮನ್, ಮೈ ಮದರ್ ಹ್ಯಾಸ್ ಗಿವನ್ ಮೀ ಲೈಫ್. ಅನದರ್ ವುಮನ್, ಮೈ ಮದರ್ ಇನ್ ಲಾ ಹ್ಯಾಸ್ ಗಿವನ್ ಮೀ ವೈಫ್. ಸ್ವಲ್ಪ ಟ್ವಿಸ್ಟ್ ಮಾಡಿದ್ದೀನಿ ನಾನು. ಐ ಹ್ಯಾವ್ ಸ್ಲೈಟ್ಲಿ ಟ್ವಿಸ್ಟೆಡ್ ಇಟ್. ಯು ಮಸ್ಟ್ ಬಿ ಇಮ್ಯಾಜಿನಿಂಗ್ ಯು ವಿಲ್ ಬಿ ಸೇಯಿಂಗ್ ವೈಫ್ ಅಂತಿಲ್ಲ, ಅತ್ತೆ. ಈಗ ನಾನು ಸ್ವಲ್ಪ ಅತ್ತೆ. ಎಲ್ಲ ಕಡೆ ಸಿಗ್ನಲ್ಸ್ ಇತ್ತು, ಎಲ್ಲ ಸಿಗ್ನಲ್ಸು ವರ್ಕ್ ಮಾಡ್ತಾ ಇದ್ದಾವೆ. ಒಬ್ಬ ಮುದುಕಿ ಸಿಗ್ನಲ್ಗೆ ದಾದ ಮಾಡಲಾರ್ದು ಹಾಗೆ ಕ್ರಾಸ್ ಮಾಡ್ತಾ ಇದ್ಲು ಸರ್ಕಲ್ದಲ್ಲಿ. ಪೊಲೀಸ್ ಸಿಟಿ ಹೊಡ್ಯಾಕತ್ತ, 4-5 ಸಲ ಸಿಟಿ ಹೊಡೆದ ಮೇಲೆ ಸಿಟ್ಟು ಬಂತು, ಎದುರಿಗೆ ಹೋಗಿ ಅವ್ರು ವಯಸ್ಸಾಗಿದೆ ಗೊತ್ತಾಗಲ್ಲ, ನಾನು ಸಿಟಿ ಹೊಡ್ಯಾಕತ್ತೀನಂತ. ಅವಾಗ ಮುದುಕಿ ಹೇಳ್ತಾಳ, ಅಪ್ಪ ಸಿಟಿ ಹೊಡೆದು ಕೊಳ್ಳೆ ಹೊಳ್ಳಿ ನೋಡು ವಯಸ್ಸು ಎನ್ನಂದು ಅಂತ ಹೇಳಿದ್ರು. ಅದಕ್ಕೆ ಮುದುಕಿಯಾರು ಸಿಟಿ ಹೊಡೆಯೋದ ಮೇಲೆ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಿಟಿ ಹೊಡೆದ್ರು ಯುವಕರಿದ್ದಾಗ ಹೊಡಿಬೇಕು. ಆದರೆ ಯಾವಾಗ ಹೊಡಿಬೇಕು ಅವಾಗ ಹೊಡಿಬೇಕು, ಎಲ್ಲ ಕಡೆ ಹೊಡಿಬಾರ್ದು. ಎಲ್ಲ ಕಡೆ ಹೊಡೆದ್ರೆ ನಿಮಗೂ ಹೊಡೆದು ಬಿಡ್ತಾರೆ. ಈ ಯೌವನ ಏನದಲ್ಲ, ಇದು ಮುದುಕರಾಗಕ್ಕಿಂತ ಮುಂಚೆಕ್ಕಿರ್ತಕ್ಕಂಥ ಒಂದು ಒಳ್ಳೆ ಆಯುಷ್ಯ. ಇದು ಸೌಭಾಗ್ಯವಂತ ತಿಳಿ ನೀನು. ನಿನ್ನ ಯೌವನ, ನಿನ್ನ ಆರೋಗ್ಯ, ನಿನ್ನ ಬಿಡುವು, ನಿನ್ನ ಸಂಪತ್ತು, ನಿನ್ನ ಜೀವನ, ಇವೆಲ್ಲ ನಿನ್ನ ಸೌಭಾಗ್ಯ ಅಂತ ತಿಳ್ಕೊಬೇಕು ನೀನು. ಇವು ಸೌಭಾಗ್ಯ ಅಂತಿದ್ರೆ ಯು ಕ್ಯಾನ್ ಡೂ ರಿಯಲಿ ಗ್ರೇಟ್ ಥಿಂಗ್ಸ್. ಒಂದು ವರ್ಷದ ಕಿಮ್ಮತ್ತು ನಿಮ್ಗೆ ಗೊತ್ತಿಲ್ಲ. ಯಾರು ಫೇಲ್ ಆಗ್ಯಾರ ಹೋಗಿ ಕೇಳ್ರಿ, ಒಂದು ವರ್ಷ ಎಷ್ಟು ಕಿಮ್ಮತ್ತು ನಮ್ಗೆ ಗೊತ್ತಾಗ್ತದೆ. ಫೇಲ್ ಆದಂಗೆ ಗೊತ್ತು ಒಂದು ವರ್ಷದ ಕಿಮ್ಮತ್ತು. ಒಂದು ತಿಂಗಳದ ಕಿಮ್ಮತ್ತು ನಿಮ್ಗೆ ಗೊತ್ತಿಲ್ಲ. 9ರಲ್ಲಿ ಆಗೋ ಡೆಲಿವರಿ 8ರಲ್ಲಿ ಆದರೆ ಎಷ್ಟು ಕಷ್ಟ ಆಗೋದನ್ನು ಆ ತಾಯಿಗೆ ಸ್ಪಷ್ಟ ಅದ. ಡೆಲಿವರಿ ಆಗುತ್ತನ್ನ ಡೈಲಿ ಬೇಕಾದ್ರೆ ಒಳ್ಳೆ ಊಟ ಮಾಡ್ಬೇಕಂತ, 1 ವರ್ಷ ಖುಷಿಯಾಗಿರ್ಬೇಕಾದ್ರೆ ಲಗ್ನ ಮಾಡ್ಕೋಬೇಕಂತ. ವರ್ಷಕ್ಕೊಂದಲ್ರಿ, ಖುಷಿಯಾಗಿರ್ಬೇಕಾದ್ರೆ ಟೀಚರ್ ಆಗಿರ್ಬೇಕು. ಲೈಫ್ ಲಾಂಗ್ ನೋಡ್ರಿ ಭಟ್ರು ಹೇಗದ, ಯಾಕಂದ್ರೆ ದೇ ಗೆಟ್ ರಿಟೈರ್ಡ್. ಉತ್ಸಾಹದಲ್ಲಿ ಬಂದ್ಬಿಡ್ತಾರೆ. ಶಿಕ್ಷಣಕ್ಕಾಗಿ ಅವರು ಒಂದು ಕೆಲಸ ಮಾಡ್ತಾರೆ, ಸ್ಪೋರ್ಟ್ಸ್ದಲ್ಲಿ, ಆರೋಗ್ಯಕ್ಕಾಗಿ ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾರೆ. ಆಜಾದ್ ಜಬ್ ತಕ್ रहेंगे ಆಬಾದ್ रहेंगे. ದಿಲ್ ಅಂದ್ರೆ ಹೃದಯ, ಶಾದ್ ಅಂದ್ರೆ ಆನಂದ್. ಈ ಸಂಸ್ಥೆದ ಹೆಸರು ಹ್ಯಾಂಗೆ ನಂದು ಆಶೆ ಅಂದ್ರೆ, आजाद की ये क्लब जो है, इसकी उम्र हो इतनी लंबी जितनी लंबी सूरज की. ಈ ಸಂಸ್ಥೆ ಇಷ್ಟು ದಿವಸ 25, 50, 100 ಅಲ್ಲ. ಈ ಸಂಸ್ಥೆದ ಹೆಸರು ಸೂರ್ಯ ಇರೋ ತನ ಅಜರಾಮರವಾಗಿ ಇಳಿಬೇಕು. ಇಸ್ಕಿ ಉಮರ್ ಹೋ ಇತ್ನಿ ಲಂಬಿ ಜಿತ್ನಿ ಲಂಬಿ ಸೂರಜ್ ಕಿ, ದಿಲ್ ಭಿ ಇನ್ಕಾ ಶಾದ್ ರಹೆ ದಿಲ್ಶಾದ್ ದುಆಯನ್ ದೇತಾ ಹೈ. ಬಹಳ ಉತ್ತಮವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಇನ್ನೂ ಅವರಿಗೆ ಆ ಶಕ್ತಿ ಕೊಡಲಿ, ಸ್ವಲ್ಪ ಇನ್ನೂ ಹೆಚ್ಚು ಆಸಕ್ತಿ ಕೊಡಲಿ. ಒಬ್ಬರೇ ಇದ್ರು, ಈಗ ಎಷ್ಟು ಜನ ಜೊತೆಗಿದ್ದಾರೆ. ಅವರೆಲ್ಲ ಇನ್ನೂ ಹೆಚ್ಚು ಕೆಲಸ ಮಾಡ್ರಿ, ಒಳ್ಳೆ ಕೆಲಸ. ಇನ್ನೂ ಹೆಚ್ಚು ಜನ ಜೊತೆಗೆ ಬರ್ತಾರ. ನೀವು ಒಳ್ಳೆಯ ರೀತಿ ಈ ರಾಷ್ಟ್ರದ ಒಂದು ಶ್ರೇಷ್ಠ ನಾಗರಿಕರಾಗಿ, ಈ ರಾಷ್ಟ್ರದ ಸತ್ಪ್ರಜೆಯಾಗಿ ತಾವು ಬಾಳಬೇಕು ಮತ್ತು ಯುವಕರನ್ನು ತಯಾರು ಮಾಡಬೇಕು. ಆ ದಿಟ್ಟಿನಲ್ಲಿ, ಆ ನಿಲುವಿನಲ್ಲಿ ಸಾಗಲಂತ ನಾನು ಹಾರೈಸಿ, ತಾವು ಭಾಳ ಆತ್ಮೀಯತೆಯಿಂದ ನನಗೆ ಶೇಖ್ ಅವರು ಇಲ್ಲಿಂದ ಕರೆಸಿದ್ರು, ಭಾಳ ಆತ್ಮೀಯಿಂದ ಕರೆಸಿದ್ರು. ಅವರಿಗೆ ಧನ್ಯವಾದಗಳು. ಮತ್ತು ತಾವು ಹಿರಿಯರು, ಬುದ್ಧಿವಂತರು. ಇಷ್ಟು ಹೊತ್ತು ನಾನು ಚೆಲ್ಲ ಕೊರೆದ್ರು ಸಹಿತ ಚೆಲ್ಲ ಮಾತಾಡಿದ ಮೇಲೆ ಭಾಳ ತಾಳ್ಮೆಯಿಂದ ತಾವು ಕುಳಿತುಕೊಳ್ಳೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಭಾಷಣವನ್ನು ಈಗ ಪ್ರಾರಂಭಿಸ್ತಾ ಇದ್ದೇನೆ. ಬಗ್ಗೆ ದೂರದಿಂದ ಡಾಕ್ಟರ್ MB ದಿಲ್ಶೇಜ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಸಮಾರಂಭದ ಉದ್ಘಾಟನೆಯನ್ನು ಮಾಡಿಕೊಟ್ಟು ಕ್ಲಬ್ಬಿನ ಸೊವಿನಾದ ಸಿಬಿಸಿನ ಬಿಡುಗಡೆ ಮಾಡಿ ಮಹನೀಯರನ್ನು ಸತ್ಕಾರ ಮಾಡಿ ಎಲ್ಲದಕ್ಕಿಂತ ಮಿಗಿಲಾಗಿ ತಮ್ಮ ಮಾತಿನ ಚಕಮಕಿಯಿಂದ ಕಾರವಾರ ಜನತೆಯ ಹೃದಯವನ್ನು ಗೆದ್ದಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ.
ಅವರ ಮಾತನ್ನು ಕೇಳಿದಾಗ ಒಂದು ಮಾತು ನೆನಪಿಗೆ ಬಂತು, ರಾಷ್ಟ್ರಭಕ್ತನೇ ಆಗು, ರಾಜಕಾರಣಿಯೇ ಆಗು, ವಿಜ್ಞಾನಿಯೇ ಆಗು, ವಿದ್ಯಾವಂತನೇ ಆಗು, ಏನಾದರೂ ಸರಿ ನೀ ಬಯಸಿದಂತಾಗು, ಏನಾದರೂ ಆಗು, ನೀ ಮೊದಲು ಮಾನವನಾಗು ಅಂತ ಹೇಳಿ. ಅಷ್ಟೊಂದು ದೊಡ್ಡ ವೃತ್ತಿಯಲ್ಲಿದ್ದರೂ ಸಹಿತ ಇಂದು ಈ ಟಾಗೋರ್ ವೇದಿಕೆಯ ಮೇಲೆ ಅತ್ಯಂತ ಸಾಮಾನ್ಯನಾಗಿ, ಅತ್ಯಂತ ತಮ್ಮ ಬುದ್ಧಿವಂತಿಕೆಯ ಮಾತಿನಿಂದ, ಪ್ರಾಸಬದ್ಧವಾದ ಜೋಡಣೆಗಳಿಂದ ಕೆಲ ಕಾಲ ನಮ್ಮನ್ನ ಎಲ್ಲಿಗೆ ಕೊಂಡೊಯ್ದಿದ್ದಾರೋ ಗೊತ್ತಿಲ್ಲ. ಎಲ್ಲರ ಪರವಾಗಿ ಅವರಿಗೆ ಇಂದು ಈ ಸಭಾಮಂದಿರದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. In order not to forget our club, it is an ever-involving work. I request Shri Nazir Ahmad U Sheikh to present a memento to Shri M.B. Dilshad. Hope Shri M.B. Dilshad ji will never forget Shri Anil Pauskar to present the memento on foundation. Thank you, sir. ಇಂದಷ್ಟೇ ಅಲ್ಲ, ಹಿಂದಿನ ಅಧ್ಯಕ್ಷರುಗಳ ಸಹಾಯ ಹಸ್ತವು ಇದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಇದೇ ವೇದಿಕೆಯ ಮೇಲೆ ಅವರಿಗೆ ನೆನಪಿನ ಕಾಣಿಕೆಗಳನ್ನು ಶ್ರೀ ಅನಿಲ್ ಪೌಸ್ಕರ್, ಚೇರ್ಮನ್ ಸಿಲ್ವರ್ ಜೂಬ್ಲಿ ಕಮಿಟಿ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರೊಫೆಸರ್ ಜಮಾದಾರ್, ಶ್ರೀ ವಿಶಂಬರ್ ಖಡೇಕರ್, ಶ್ರೀ ಶಂಕರ್, ಹಿಂದಿನ ಅಜಾದ್ಯ ಕೆಲವು ಮಹನೀಯರು ನಮಗೆ ಸದಾಕಾಲ ತಮ್ಮ ನೆರವಿನ ಹಸ್ತವನ್ನು ನೀಡಿ ನಮ್ಮ ಕ್ಲಬ್ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂಬರುವ ಹಾಗೆ ನಮಗೆ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ. ಈ ಕೆಳಗಿನ ಮಹನೀಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಶ್ರೀ ನಜೀರ್ ಅಹಮದ್ ಯು ಶೇಖ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಸತೀಶ್ ಬಿ ಗಾಂಕರ್, ಕೋಡಿಕರ್, ಚಾರ್ಟರ್ಡ್ ಅಕೌಂಟೆಂಟ್. ಶ್ರೀ ಸೂರ್ಯ ಪ್ರಕಾಶ್ ನಾರಾಯಣ್, ಲಕ್ಷ್ಮೀ ಕಾರ್ವಾಡ್. ಶ್ರೀಮತಿ ವಂದನಾ ನಾಯಕ್, ಹಲ್ಲೂರ್. ಶ್ರೀಮತಿ ಐರೀನ್ ರೋಡ್ರಿಗಸ್, ಶ್ರೀಮತಿ ಐರೀನ್ ರೋಡ್ರಿಗಸ್, ಶ್ರೀ ಕಾರಿ, ಶ್ರೀಮತಿ ಕೈಲುನಿಸಾ, ಜಾಯಿಂಟ್ ಸೆಕ್ರೆಟರಿ. दीवा नायक, तस्लीम शेख, सरफराज खान, सुदेश मांजरेकर, ಈಗ ವೇದಿಕೆಯ ಜಾಬಿನಲ್ಲಿ ನಾವು ದಿನನಿತ್ಯವೂ ಅವರ ಆರ್ಟಿಕಲ್ಸ್ಗಳನ್ನು ಓದ್ತೇವೆ. ಈಗ ಒಂದೆರಡು ಮಾತುಗಳನ್ನು ಆಡಿ ಪ್ರೇಕ್ಷಕರೆಲ್ಲರಿಗೂ ತಮ್ಮ ಮಾತಿನ ಮೋಡಿಯಲ್ಲಿ ಮುಳುಗಿಸಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಗಣ್ಯರೇ, ಆಜಾದ್ ಯೂತ್ ಕ್ಲಬ್ನ ಅಧ್ಯಕ್ಷರೇ, ಸಂಸ್ಥಾಪಕ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಇವತ್ತು ನಮ್ಮನ್ನೆಲ್ಲ ನಿಮ್ಮ ಉತ್ಸವದ ಸಂದರ್ಭದಲ್ಲಿ ಕಾರವಾರದ
ಗಣ್ಯರಂತ ಭಾವಿಸಿಯೋ ಅಥವಾ ನಿಮ್ಮ ಒಂದು ಪ್ರೀತಿಯ ದ್ಯೋತಕವಾಗಿ ನಮ್ಮೆಲ್ಲರನ್ನ ನೀವು ಸನ್ಮಾನಿಸಿದಿರಿ. ನನಗೆ ನಜೀರ್ ಯು ಶೇಖ್ ಅವರು ನಮ್ಮ ಮನೆಗೆ ಬಂದು ನಾವು ಸನ್ಮಾನ ಮಾಡಬೇಕು ಅಂತ ಹೇಳಿದವಾಗ ನಿಜವಾಗಿ ಇಂಥ ಸನ್ಮಾನಗಳು ಉಳಿದವರ ಅನುಭವ ನನಗೆ ಗೊತ್ತಿಲ್ಲ. ಬಟ್ ಇಂಥ ಸನ್ಮಾನಗಳು ನನ್ನ ಭಾಳ ಸಣ್ಣವನನ್ನಾಗಿ ಮಾಡ್ತದೆ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಇರುವುದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ತಾನು ಈ ಸಮಾಜದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಜೀವನದಲ್ಲಿ ಒಂದು ಹಂತ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಮನುಷ್ಯ ಬೆಳೆಯೋದು ಅದಕ್ಕೆ ಅವನ ಆಯುಷ್ಯನೂ ಸಾಲೋದಿಲ್ಲ ಅಂತ ಆ ಒಂದು ಮಾತು ಬೇರೆ. ಆದರೆ ಈ ಸಮಾಜದಲ್ಲಿ ನಾನೊಂದು ವ್ಯಕ್ತಿಯನ್ನಾಗಬೇಕು ಅಂತ ಇರುವ ಪ್ರಯತ್ನದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ತೋರಿಸ್ಕೊಳ್ಬೇಕು ಅನ್ನುವ ಒಂದು ನಮ್ಮ ತುಡಿತದಲ್ಲಿ ಆ ಒಂದು ಹಂತಕ್ಕೆ ಬಂದು ತಲುಪಿದವಾಗ ಈ ಸನ್ಮಾನಗಳು ನನ್ನ ಅನುಭವಕ್ಕೆ ಭಾಳ ಒಂದು ರೀತಿಯ ಹಿಂಸೆಯನ್ನು, ಯಾಕಂತ ಹೇಳಿದರೆ ಇವತ್ತು ನಮ್ಮೆಲ್ಲರನ್ನು ನನಗನ್ನಿಸ್ದಂಗೆ ನಮ್ಮೆಲ್ಲರನ್ನು ಆ ಸನ್ಮಾನ ಮಾಡುವ ಈ ಒಂದು ಅವಕಾಶವನ್ನು ಕೊಟ್ಟಂಥವರು ನಮ್ಮ ಕಾರವಾರದ ನಾಗರಿಕರು, ನಮ್ಮ ಜಿಲ್ಲೆಯ ನಾಗರಿಕರು. ಅವರು ಕೊಟ್ಟಂತಹ ಈ ಒಂದು ಜನಮನ್ನಣೆ ಅಥವಾ ಅದೊಂದು ಪರಿಚಯ ನಾವು ಒಂದು ವ್ಯಕ್ತಿಯಾಗಿ ಜನರೆಲ್ಲರ ನಿಮ್ಮೆಲ್ಲರ ಆಶೀರ್ವಾದದ ಮೂಲಕ ಈ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿ ನಮ್ಮೆಲ್ಲ ಸನ್ಮಾನಿತರ ಪರವಾಗಿ ಈ ಒಂದು ಆಜಾದ್ ಯೂತ್ ಕ್ಲಬ್ ಹಾಗೂ ಈ ಜನಸಮೂಹವನ್ನು ನಾನು ಕೃತಜ್ಞತೆಯಿಂದ ನಮ್ಮೆಲ್ಲರ ಈ ಸನ್ಮಾನಿತರ ಪರವಾಗಿ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಸುಖವಾಗಿ ಬಾಳ್ಬೇಕಾದ್ರೆ ಅಂಥ ಒಂದು ಪ್ರಯತ್ನ ನಮ್ಮಿಂದ ಆಗಬೇಕು ಅನ್ನೋದನ್ನು ಹೇಳಿ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಸನ್ಮಾನಿತರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಗಂಗಾಧರ್ ಹಿರೇಗುತ್ತಿಯವರು ಮಾತನಾಡಿದುದಕ್ಕೆ ಧನ್ಯವಾದಗಳು. ಈಗ ಕೊನೆಯದಾಗಿ ವಂದನಾರ್ಪಣೆ ಶ್ರೀಮತಿ ಐರಿನ್ ರೊಡ್ರಿಗಸ್, ಸೆಕ್ರೆಟರಿ ಆಜಾದ್ ಯೂತ್ ಕ್ಲಬ್ ಕಾರವಾರ. Auspicious day of a Silver Jubilee celebration, I take the honor in expressing our heartfelt gratitude to all those who are present in the August gathering. First of all, I, on behalf of Azad Youth Club, would like to thank Shri M.B. Dilshad, Chairman, Department of Women's Studies, Karnataka State, Women University, Bijapur, and to Lion Shri Vasudev Palwalkar, Lions District Governor, for sparing their precious time in spite of their heavy schedules of engagements and making this function an enhancing and a radiant one. To all the well-wishers and all those who have supported our event with their labor, precious time and finance, our words in no way can take the place of gratitude that we have for you in the depth of our hearts. I would also like to express our thanks to all the reporters of media for supporting morally throughout these days, and especially for your presence today. Thank all of you for being with us and making this day a remembrance in the history of Azad Youth Club. Thank you once again. Thank you one and all. ಕಲಾ ರಶ್ಮಿ ಲೋಕದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರ್ಯಾಕರ್ ಶೋ ಇದೆ. ತಾವೆಲ್ಲ
ಇಷ್ಟ ಆದರೆ ನಿಮ್ಗೆ ಹಿಡಿಸಿದ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆಯೊಂದಿಗೆ ಪ್ಲೀಸ್, ಜೋರಾಗಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಓಕೆ ಪ್ರೇಕ್ಷಕರೇ, ಈಗ ನಿಮ್ಮ ಮುಂದೆ ನೃತ್ಯ ವೈಭವ ಅನ್ನುವಂಥ ರೂಪಕಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ನೃತ್ಯ ವಿದ್ಯಾರ್ಥಿಗಳಾದ ಪುಟಾಣಿಗಳು ಹಾಗೂ ದೊಡ್ಡ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ನೃತ್ಯ ಕಾರ್ಯಕ್ರಮನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಕೆಲವೇ
Thank you, Sunil Kumar.